ನಾವು ಚಿಕ್ಕವರಿದ್ದಾಗೆಲ್ಲ ನಮ್ಮ ಮನೇಲಿ ಇದರಲ್ಲೇ ಮುದ್ದೆ ಮಾಡ್ತಿದ್ದು. ಈ ಉಪ್ಪಂತ ನೋಡ್ರಿ, ಒಲೆಯಿಂದ ಕೆಳಗಡೆ ಇಳಿಸಿದ್ರು ಹೆಂಗೆ ಕುದೀತೈತೆ. ನಾನೇ ಭಾಗ್ಯವಂತ. ನಾನೇ ಪುಣ್ಯವಂತೆ. ಹಾಯ್, ಎಲ್ರಿಗೂ ನಮಸ್ಕಾರ. ಅಂಗಳದಲ್ಲಿ ಅಡುಗೆ ಕಾರ್ಯಕ್ರಮಕ್ಕೆ ತಮ್ಮೆಲ್ರಿಗೂ ಸುಸ್ವಾಗತ. ಇವತ್ತು ವಿಶೇಷ ಸ್ವಲ್ಪ ಅಡುಗೆ. ನಮ್ಮ ಶ್ರೀಮತಿಯವರು ಇಟ್ಕೊಮ್ಮ ನೋಡ್ರಿ, ಇದರಲ್ಲಿ ಮುದ್ದೆ ಮಾಡ್ತಿದ್ದಾರೆ. ಇದು ಬಂದುಬಿಟ್ಟು ತಾಮ್ರದ್ದು ಮುದ್ದೆ ಪಾತ್ರೆ ಅಂತ, ಮುದ್ದೆ ತಪ್ಪಲೆ, ಮುದ್ದೆ ಪಾತ್ರೆ ಅಂತಿದ್ವಿ. ನಮ್ಮ ಅಮ್ಮ ಬಳಸ್ತಿದ್ದು. ನಾವು ಚಿಕ್ಕವರಿದ್ದಾಗೆಲ್ಲ ನಮ್ಮ ಮನೇಲಿ ಇದರಲ್ಲೇ ಮುದ್ದೆ ಮಾಡ್ತಿದ್ದು. ಇದರಲ್ಲಿ ರಾಗಿ ಮುದ್ದೆ ಮಾಡ್ತಿದ್ದಾರೆ ಒಲೆಯಲ್ಲಿ. ಒಲೆ ಎತ್ಕೊಂತು, ಒಲೆ ಉರಿಸಿದ ಮೇಲೆ ಅದಕ್ಕೆ ಇದು ಸಾರು ಮಾಡೋದು ಕಲ್ವನಮ್ಮ. ಮುದ್ದೆ ಆಮೇಲೆ ಮಾಡೋದು, ಮೊದಲು ಸಾರು ಮಾಡ್ಕೋಬೇಕು. ಅದಕ್ಕೆ ಇವಾಗ ನೀರು ನೋಡ್ರಿ, ಸಾರು ಮಾಡೋದಕ್ಕೆಲ್ಲ ಪದಾರ್ಥಗಳು ತಗೊಂಡಿದ್ದಾರೆ. ತುಂಬ ವಿಶೇಷವಾದ ಸಾರು ಇದು, ನಮ್ಮ ಹಳ್ಳಿ ಕಡೆ ಮಾಡ್ತಾರೆ. ಇದು ಬಂದುಬಿಟ್ಟು ಹುಣಸೆ ಮಗು. ಎಷ್ಟು ಜನಕ್ಕೆ ಗೊತ್ತಿರುತ್ತೋ ಹೆಂಗೋ ಗೊತ್ತಿಲ್ಲ, ಹುಣಸೆ ಮಗು ಅಂತ ಗೊತ್ತಿರುತ್ತೆ ಎಲ್ಲಾರ್ಗು. ಕೆಲವು ಕಡೆ ಹುಣಸೆ ಮರನೇ ಇರಲ್ಲ, ಗೊತ್ತಾ? ಕೆಲವು ಕಡೆ ಮಲೆನಾಡು ಆ ಕಡೆ ಹೋದರೆ ಹುಣಸೆ ಮರನೇ ಇರೋದಿಲ್ಲ. ಹುಣಸೆ ಮಗ್ಗು ಹಾಕಿ ಮಾಡ್ತಿರುವಂಥ ಸಾರು. ಅದ್ರ ಹೆಸರು, ಸಾರು ಹೆಸರು ನಮ್ಮ ಕಡೆ ಉಳ್ಸೊಪ್ಪು ಅಂತೀವಿ, ಮಸ್ಸೊಪ್ಪು ಅಂತ. ಒಂದ್ ಕಡೆ ಮಸ್ಸೊಪ್ಪು ಅಂತಾರೆ. ಸೊಪ್ಪೆಲ್ಲ ತಗೊಂಡು ತೊಳ್ಕೊಂಡು ಸೋಸ್ಕೊಂಡು ಇಟ್ಟಿದ್ದಾರೆ. ಏನು ಸಾರಮ್ಮ? ಅಲ್ಲ, ಏನೇನು ಸೊಪ್ಪು ತಗೊಂಡಿದ್ದೀಯಮ್ಮ? ಮೆಂತ್ಯ ಸೊಪ್ಪು, ಪಾಲಕ್ ಸೊಪ್ಪು, ದಂಟಿನ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಜೊತೆಗೆ ಇಲ್ಲಿದ್ದಾರೆ ನೋಡ್ರಿ ಪರಿಮಳ ಅವರು. ನಮ್ಮ ಮನೇಲಿ ಈಗ ಒಂದ್ 2-3 ದಿನದಿಂದನೂ ಒಲೆ ಅಂದ್ರೆ ಮಾರಿದ್ರೆ ನೆಂಟ್ರು ಬರ್ತಾರೆ ಅಂತ ಹೇಳ್ತಾರೆ. ಆದ್ರೆ 2-3 ದಿನದಿಂದ ಬಂದಿಲ್ಲ. ನೋಡ್ಬೇಕು ಯಾರು ಬರ್ತಾರೋ. ಅಂದ್ರೆ ಒಲೆ ಮರಿಯೋದು ಅಂದ್ರೆ ಅದು ಒಂಥರ ಶಬ್ದ ಬರ್ತೈತೆ. ಒಲೆ ಹಚ್ಚಿದಾಗ, ಒಲೆ ಉರಿಬೇಕಾದ್ರೆ ಏನ್ ಕಾಯಿ ಚಿಪ್ಪಿಟ್ಟಾಗ ಬರುತ್ತೆ ಗೊತ್ತಾ, ಒಂಥರ ಮರ 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 ಅಂತ ಏನೋ ಸೌಂಡ್ ಬರುತ್ತೆ. ಆತರ ಗೊತ್ತಾಯ್ತು ನೋಡ್ರಿ, ಇವಾಗ ಶಬ್ದ ಬರ್ತಾಯ್ತು. ಈ ತರ ಶಬ್ದ ಬರೋದನ್ನೇ ಒಲೆ ಮರಿಯೋದು ಅಂತ ಹೇಳೋದು. ಹಿಂಗಾದ್ರೆ ನೆಂಟರು ಬರ್ತಾರೆ ಅಂತ. ನಮ್ಮ ಕಾಲದಲ್ಲಿ ಅದು ನಂಬಿಕೆ ಇತ್ತು, ನಾವು ಚಿಕ್ಕವರಿದ್ದಾಗ ಹೇಳ್ತಾ ಇದ್ರು. ಅದು ಕೆಲವೊಂದ್ಸಲ ನಿಜಾನೂ ಆಗೋದು, ಹೌದಾನೆ? ನೋಡ್ಬೇಕು ಯಾರು ನೆಂಟರು ಬರ್ತಾರ ನಮ್ಮ ಮನೆಗೆ. ಒಟ್ಟಿಗೆ ಸದ್ಯದಲ್ಲೇ ಯಾರಾದ್ರೂ ಬರ್ತಾರೆ ಅನ್ಸುತ್ತೆ, ಬಂದ್ರೇನೆ ಆತರ ಒಲೆ ಮರಿಯೋದು. ನೋಡ್ರಿ, ತರಕಾರಿ ಹಚ್ಕೊಳ್ತಾ ಇದ್ದಾರೆ. ಈ ಕಡೆ ನೀರು ಕಾಯೋದಕ್ಕೆ ಇಟ್ಟಿದ್ರು, ನೀರು ಕಾದೈತೆ. ಅದಕ್ಕೆ ಇವಾಗ ಬೇಳೆ ಹಾಕ್ಬೇಕು, ತೊಗರಿಬೇಳೆ. ಈ ಸಾರಿಗೆ ತೊಗರಿಬೇಳೆ ಒಂದೇನು ಹಾಕೋದು? ಇಲ್ಲ, ಮೊಳಕೆ ಹೊಡ್ಲಿಕ್ಕೆ ಹಾಕ್ಬೋದು. ಮೊಳಕೆ ಹುಳ್ಳಿ, ಅದು ಹಸಿ ಮೊಳಕೆ ಹುಳ್ಳಿಕೊಳ್ಳಲ್ಲ. ಒಣಗು ಸಿಕ್ಕಿರೋದು ಹಾಕ್ಬೋದು, ಹಸಿದು ಹಾಕ್ಬೋದು. ಆದ್ರೆ ಹಸಿದಕ್ಕೆ ಸಖತ್ತಾಗಿರ್ತೈತೆ. ಹೌದಾ? ಆದ್ರೆ ನಾವು ಇನ್ನು ಮೊಳಕೆ ಕಾಳು ಕಟ್ಟಿಲ್ಲ, ಇನ್ನೊಂದ್ಸರಿ ಮಾಡ್ಬೇಕಾದ್ರೆ ಮಾಡ್ತೀವಿ. ಅದಕ್ಕೆ ಈಗ ತೊಗರಿಬೇಳೆ ಹಾಕ್ತಾ ಇದೀವಿ. ಬೇಳೆ ಒಂದ್ ಅರ್ಧ ಬೇಯಲಿ, ಆಮೇಲೆ ತರಕಾರಿ ಸೊಪ್ಪು ಎಲ್ಲ ಹಾಕೋಣ. ಉಪ್ಪೇನಪ್ಪ, ಅರ್ಧಕ್ಕೆ ಮುಚ್ಚುತ್ತೀವಿ. ಈ ಉಪ್ಪಂತ ಹಂಗೆ ತೆಗೆದ್ಬಿಟ್ಟು, ಬಾಯಿ ತೆಗೆದ್ಬಿಡಿಲ್ಲ ಅಂತ. ಅದೇ ಬಾಯಿ ತೆಗೆದ್ಬಿಡ್ಬೇಕು. ನೋಡ್ರಿ, ಸೌದೆನೇ ಈಚೆ ತೆಗೆದ್ಬಿಟ್ರು. ಅದು ಸ್ವಲ್ಪ ಕೆಂಡದಲ್ಲೂ ಹಂಗೆ ಕುದೀತಾ ಐತೆ. ಜಾಸ್ತಿ ಉರಿ ಕುದ್ರೆ ಒಲೆ ಬಂದ್ಬಿಡ್ತಾ ಇತ್ತು, ನೀರೆಲ್ಲ ಚೆಲ್ತಾ ಐತೆ. ಅದಕ್ಕೆ ಸೌದೆ ಒಂದು 2 ಈಚೆ ತೆಗೆದಿಕ್ಕವ್ರೆ. ಅಷ್ಟೊತ್ತಿಗೆ ಬೇಗ ಏನು ಮಸಗುಂಡು ಮಸಿಯೋದಕ್ಕೆ, ಇದು ಮಸಿಯೋದಕ್ಕೆ. ಹೌದು, ಹೆಂಗ್ ಮಸಿತಿ ಅದ್ರಾಗೆ? ಬಸ್ಕೋಬೇಕಲ್ವಾ? ಬಸ್ಕೊಂಡು ಸ್ಟೀಲ್ ಬಟ್ಲಾಗ ಹಾಕೊಂಡು ಮಸಿತೀನಿ. ಅದ್ರಾಗೆ ಮಸಿದ್ರೆ ಆಮೇಲೆ ಅದು ಹೊಡೆದೋಗ್ಬಿಟ್ರೆ. ನೋಡಿ ಹೆಂಗ್ ಕುದೀತಾ ಐತೆ ಇಷ್ಟೇಷ್ಟುವರೆಗೂ. ಇದಕ್ಕೆ ಏನೇನು ತರಕಾರಿ ತಗೊಂಡಿದ್ದಾರೆ ಅಂತ ಹೇಳಿಲ್ಲ ಅಲ್ವಾ? ನೋಡ್ರಿ, ಬೆರಕೆ ಸೊಪ್ಪು, ಮಸ್ಸೊಪ್ಪು ಮಾಡೋದಕ್ಕೆ ಏನೇ ಬೆರಕೆ ಸೊಪ್ಪು ಆದರೂ ತೊಗೋಬೋದು. ಸೊಪ್ಪು, ಬೆರಕೆ ಸೊಪ್ಪು, ಆಮೇಲೆ ಈರುಳ್ಳಿ, ಟೊಮೊಟೊ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ,
ತೆಂಗಿನಕಾಯಿ ತುರಿ ಮತ್ತು ಬದನೆಕಾಯಿ ಅದು ಕಪ್ಪಾಗುತ್ತೆ ಅಂತ ಅದ್ರಲ್ಲಿ ಹಾಕಿಟ್ಟವ್ರೆ. ಮಾಮೂಲಿ ಗೊತ್ತಲ್ಲ, ಹುಣಸೆ ಮೊಗ್ಗು ಹಾಕ್ತವ್ರಲ್ಲ, ಇದು ಹುಳಿ ಅಂಶ ಇರುತ್ತೆ, ಅದಕ್ಕೆ ಟೊಮೊಟೊ ಹಣ್ಣು ಒಂದೇ ಒಂದು ತಗೊಂಡವ್ರೆ. ಅಕಸ್ಮಾತ್ ನಿಮಗೆ ಹುಣಸೆ ಮೊಗ್ಗು ಸಿಕ್ಕಿಲ್ಲ ಅಂದರೆ 2 ಟೊಮೊಟೊ ಹಾಕ್ಕೋಬೋದು ಹುಳಿಗೆ. ಆಮೇಲೆ ಇಲ್ಲೆಲ್ಲ ಜಾಸ್ತಿ ಏನು ಬೇಕಾಗಲ್ಲ, ಧನಿಯಾ ಪುಡಿ, ಉಪ್ಪು ಅಷ್ಟೇ ಬೇಕಾಗತ್ತಲ್ವ, ಅರಿಶಿನ ಅಷ್ಟೇ. ಅಷ್ಟೇ, ಮಿಕ್ಕಿದ್ದು ಒಗ್ಗರಣೆಗೆ. ಇಲ್ಲಿ ನೋಡ್ರಿ ಹೆಂಗೆ ಉಪ್ಪು ಬತ್ತೈತೆ. ಒಂದು ಸುತ್ತು ಬೆಂತು ಬೇಳೆ ಬೆಂದೈತಾ ನೋಡ್ರಿ. ಸೌದೆ ಎಲ್ಲ ಈಚೆ ತೆಗೆದಿಕ್ಕಿದ್ರು ಆ ಕೆಂಡದ ಇದಕ್ಕೇ ಬೇಳೆ ಬೆಂದ್ಬಿಟ್ಟೈತೆ, ಅದು ಉಕ್ಕು ಬತ್ತನೇ ಐತೆ. ಇದಕ್ಕಿಂತ ಗ್ಯಾಸ್ಗಿಂತ ಒಲೆನಲ್ಲೇ ಬೇಗ ಅಡುಗೆ ಆಗುತ್ತೆ, ಇದ್ರ ಪ್ರಕಾರ ಗೊತ್ತಾಯ್ತು. ನಾನು ಹೇಳಿದ್ನಲ್ಲ ಅವತ್ತೇನೆ, ಸೌದೆ ಚೆನ್ನಾಗಿ ಹುರಿದ್ರೆ ಬೇಗ ಅಡುಗೆ ಆಗ್ತೈತೆ ಅಂತ. ಅರ್ಧ ಬೇಳೆ ಬೆಂದ್ಮೇಲೆ ಅದಕ್ಕೆ ಸೊಪ್ಪು ಸೇರಿಸ್ಕೋಬೇಕು. ಸೊಪ್ಪು ಮಿಕ್ಕಿದ ತರಕಾರಿ ಎಲ್ಲ ಹಾಕೊಬಿಡ್ಬೇಕು. ಮುಖ್ಯವಾಗಿ ಹುಣಸೆ ಮಗ್ಗಿನ ಮಸೊಪ್ಪು ಅಥವಾ ಉಳ್ಸೊಪ್ಪು, ನಮ್ಮ ಕಡೆ ಹುಣಸೆ ಮಗ್ಗು ಉಳ್ಸೊಪ್ಪು. ಇವಾಗ ಸೌದೆ ಅದು ಚೆನ್ನಾಗವ, ಸೌದೆಗಳು ಒಣಗವಲ್ಲ ಬಿಸಿಲಲ್ಲಿ. ಇಷ್ಟನಾ? ಏನೇನು ತರಕಾರಿ, ಸೊಪ್ಪು, ತರಕಾರಿ ಎಲ್ಲ ಹಾಕೊಂಡ್ಮೇಲೆ ಹುಣಸೆ ಮಗ್ಗು, ಆಮೇಲೆ ಧನಿಯಾ ಪುಡಿನಾ? ಆಮೇಲೆ ಇದಕ್ಕೆ ಖಾರದ ಪುಡಿ ಹಾಕೋದಿಲ್ಲ, ಹಸಿಮೆಣ್ಸಿಕಾಯಿ ಹಾಕೊಂಡಿದ್ದೀವಲ್ಲ. ಇದನ್ನ ಚೆನ್ನಾಗಿ ಬೇಳೆ ಸೊಪ್ಪು ಎಲ್ಲ ಕದ್ರಕೋಬೇಕು, ಆ ಥರ ಚೆನ್ನಾಗಿ ಬೇಯಿಸ್ಕೋಬೇಕು. ಅದೇ ಕೈಗೆ ಹಬೆ ಬರ್ತೈತೆ ಅಂದ್ರೆ ಇದು ಹಬೆ ಬರ್ತೈತೆ. ನಾನು ಸ್ವಲ್ಪ ಬೇಯಬೇಕು. ಎಷ್ಟು ಬೇಗ ಆಗ್ತೈತಲ್ಲ, ಎಷ್ಟು ಬೇಗ ಬೆಂದ್ಬಿಡ್ತು. ನಾವು ತರಕಾರಿ ಹಚ್ಕೊಂಡು ಸೊಪ್ಪು ಹಚ್ಕೊಳ್ಳೋಷ್ಟಕ್ಕವಲ್ಲೇ ಬೇಳೆ ಬೆಂದಿತ್ತು. ಉಕ್ಕದೇ ಇದ್ರೆ ಸಾಕು, ಉಕ್ಕಿರೆಲ್ಲ ಚೆಲ್ಲೋಗ್ಬಿಡ್ತೈತೆ. ಅದಕ್ಕೆ ಪ್ಲೇಟೇ ಮುಚ್ಚಿಲ್ಲ ನಾನು. ಏನಿದೆ ಇದು, ಏನನ್ನೋದು ಮುಚ್ಚಳ. ಘಮ ಬತ್ತಾಯ್ತು ಇವಾಗ. ಗಮ್ಮಂತೈತಾ? ನಾನು ಅವಾಗಲೇ ಹೇಳಿಲ್ವಾ ಗಮ್ಮಂತೈತೆ ಅಂತ. ಅದ್ರ ಘಮ ಇವಾಗ ಬತ್ತಾಯ್ತು, ಇಲ್ಲಿಗೆ ಗಾಳಿನಲ್ಲಿ ತೇಲ್ಕೊಂಡು ಬತ್ತಾಯ್ತು. ಹೌದು, ಗಾಳಿನಲ್ಲಿ ಘಮ ಬರೋದು ತೇಲ್ಕೊಂಡೇ ಬರುತ್ತಾನೆ. ತೇಲ್ಕೊಂಡು ಬರುತ್ತೋ ಹಾರ್ಕೊಂಡು ಬರುತ್ತೋ, ಪಕ್ಷಿಗಳು ಹಾರ್ತವೆ. ಗಾಳಿ ಹೆಂಗ್ ಬರುತ್ತೋ ಹಂಗೆ ಬರುತ್ತೆ. ಗಾಳಿ ತೇಲ್ಕೊಂಡು ಬಂದ್ರೆ ತೇಲ್ಕೊಂಡು ಬರುತ್ತೆ, ಹಾರ್ಕೊಂಡು ಬಂದ್ರೆ ಹಾರ್ಕೊಂಡು ಬರುತ್ತೆ. ಇಲ್ಲ, ಗಾಳಿ ಪಕ್ಷಿಗಳು ಹಾರ್ಕೊಂಡು ಬರ್ತವೆ. ಬಿಸಿಲು ಬಂತು, ಸೆಕೆ. ಇದು ಹೌದು, ಪಕ್ಷಿ ಗಾಳಿನಲ್ಲಿ ಹಾರ್ಕೊಂಡು ಬರ್ತವೆ. ಇದು ಘಮ ತೇಲ್ಕೊಂಡು ಬರುತ್ತೋ ಹಾರ್ಕೊಂಡು ಬರುತ್ತೆ, ಕಣ್ಣು ಕಾಣಂತ ಇಲ್ವಲ್ಲ. ಗಮ್ಮಂತೈತೆ ಸಾರು ಮಾತ್ರ. ಬೇಳೆ ಒಂದು 3/4 ಭಾಗ ಬೆಂದೈತೆ. ಈಗ ಕಲ್ಲುಪ್ಪು ಬೆರೆಸಿ ಬೇಳೆ ಸೊಪ್ಪು ತರಕಾರಿ ಎಲ್ಲ ಒಂದು ಅರ್ಧ ಬೆಂದಮೇಲೆ, ಅಥವಾ ಒಂದು 3/4 ಭಾಗ ಬೆಂದಮೇಲೆ, 3/4 ಭಾಗ ಬೆಂದಮೇಲೆ ಅದಕ್ಕೆ ಉಪ್ಪು ಸೇರಿಸ್ಕೋಬೇಕು, ತಿರ್ಕೋಬೇಕು, ಕುದಿಸ್ಕೋಬೇಕು. ಬೇಳೆ ತರಕಾರಿ ಸೊಪ್ಪು ಎಲ್ಲ ಕದ್ರಕೊಂಡು ಹೋಗೋ ಥರ. ಬಿಸಿಲು ಮಕ್ಕೆ ಹೊಡಿತೈತೆ, ನಿನಗಂತೂ ಕಣ್ಣು ಬಿಡೋಕ್ಕೆ ಆಗ್ತಿಲ್ಲ ಈ ಕಡೆ. ನೋಡ್ರಿ, ನಮ್ಮ ಹೀರೋಯಿನ್ನು ಆರತಿ ಅವರು ಟಚಪ್ ಮಾಡ್ಕೋತಿದ್ದಾರೆ. ಇವ್ರ ಮಿರರ್ ಯಾವುದು ಅಂದರೆ ಇದೆ ಕನ್ನಡಿನೇ. ವೆಟ್ ಕ್ಲಾತ್ ಯಾವುದು ಅಂದರೆ ನಂದು ಲುಂಗಿ ಪಂಚೆ, ಅದೇ ವೆಟ್ ಕ್ಲಾತ್ ಇವ್ರಿಗೆ. ಟಚಪ್ ಮಾಡಿಕೊಂಡ್ರು. ನಿಮ್ಮ ಶ್ರೀಮತಿ ಅವರು ಆರತಿ ಥರ ಇದ್ದಾರೆ, ಅವ್ರ ವಾಯ್ಸ್ ಚೆನ್ನಾಗಿದೆ ಅಂತ ಒಬ್ಬರು ಕಮೆಂಟ್ ಮಾಡಿದರು. ತುಂಬ ಖುಷಿ ಆಯಿತು, ತುಂಬ ಥ್ಯಾಂಕ್ ಯು. ನನ್ನ ಏನಿದೆ ನಮ್ಮ ಕಡೆಯಿಂದನೂ ಥ್ಯಾಂಕ್ಸ್.
ನಮ್ಮ ಶ್ರೀಮತಿಯವ್ರಿಗಂತೂ ತುಂಬ ಖುಷಿ ಆಯಿತು. ಇನ್ನೇನು ಹೇಳ್ಬೋದು, ಇದಾಯ್ತು. ಅಲ್ಲ ಹೀರೋಯಿನ್ನೇ ಮದುವೆ ಆಗಿಬಿಟ್ಟಿದ್ದೀನಿ ನಾನು ಖುಷಿ ಪಡ್ಬೇಕು ನಿಮಗಿಂತ ಜಾಸ್ತಿ. ಇದಾಯ್ತಾ ಸಾಂಬಾರು? ಸಾಂಬಾರು ಆಯಿತು. ಇಲ್ಲಿ ಹೆಂಗಾಗಿತ್ತು ತರಿಸಿ ನೋಡೋಣ. ನೋಡ್ರಿ ಎಲ್ಲ ಬೆಂದ್ಬಿಟ್ಟೈತೆ. ಈಗ ಇದನ್ನೇನು ಮಾಡ್ಬೇಕಮ್ಮ? ಮಸಿಬೇಕು. ಮಸಿಯೋದಕ್ಕೂ ಮುಂಚೆ ಬಸಿಬೇಕು. ಬಸಿಯೋಕ್ಕೆ ಭಯವಾಗ್ತೈತೆ. ಬಿಸಿ ಸುಡ್ತೈತಾ? ನಾನು ಬಸ್ಕೊಡ್ಲಾ? ಕೊಡು, ನಾನು ಬಸ್ಕೊಡ್ತೀನಿ. ಆ ಕಡೆ ಹಂಗೆ ಮುದ್ದೆಗೆ ಇಕ್ತವ್ರು ನೋಡ್ರಿ. ಇದೇ ಮೊದಲನೇ ಸಲ ಬಸಿತಿರೋದು. ತಳ ಕುದೀತೈತೆ ನೋಡ್ರಿ, ಒಲೆಯಿಂದ ಕೆಳಗಡೆ ಇಳಿಸಿದ್ರು ಹೆಂಗೆ ಕುದೀತೈತೆ. ಮಣ್ಣಿಂದ್ರಲ್ಲಿ ಬೇಗ ಆರೋದಿಲ್ಲ ಅನ್ಸ್ತೈತಲ್ಲ. ಏನು ಸೆಕೆ ಆಗ್ತೈತಪ್ಪ ಬಿಸಿಲು. ಅವಾಗೇನು ಹಿಂಗೆ ಬರ್ತೈತಿ ಇಲ್ಲಿ ನನ್ನ ಕಡೆಗೆ. ನಂಗೆ ಕಣ್ಣು ಉರಿತೈತಿ ಇಲ್ಲಿ. ಇದು ನೋಡು ಗಟ್ಟಿದು. ಬೇರೆ ಪಾತ್ರೆಯಲ್ಲಿ ಏನಾದ್ರು ಮಾಡಿದ್ರೆ ಅದರಲ್ಲೇ ಮಸಿ ಬದಿತ್ತು ಬಸಿದ್ಬಿಟ್ಟು. ಅದು ಮಡಕೆ ಅಲ್ವಾ? ಮಡಕೆ ಸ್ವಾರೆ ಒಳಗೆ ಬರ್ತೀವಿ. ನಾನು ಮಸ್ಯಕ್ಕೆ ಹೋಗಿ ಹೊಡೆದೋಗ್ಬಿಟ್ರೆ ಅಂತ. ನೋಡ್ರಿ, ಅದು ಬೆಂದ ಮೇಲೆ ಆ ತಿಳಿ ಕಟ್ಟನೆಲ್ಲ ಬಸ್ತಿಟ್ಕೊಂಡು ಏನು ಬೇಯಿಸ್ಕೊಂಡಿರ್ತಾರೋ ತರಕಾರಿ ಅದನ್ನ ಮಾತ್ರ ಹಿಂಗೆ ಮಸಗುಂಡಲ್ಲಿ ಅಚ್ಚುಕಟ್ಟಾಗಿ ಮಸ್ಕೋಬೇಕು ನುಣ್ಗಾಗಂಗೆ. ಅದಕ್ಕೆ ಇದನ್ನ ಮಸೊಪ್ಪು ಅನ್ನೋದು. ಸೊಪ್ಪು ಹಾಕಿ ಮಸಿತೀವಲ್ಲ ಅದಕ್ಕೆ. ಹೌದು ತಾನೆ? ಕರೆಕ್ಟಾ? ಸರಿನಾ? ಆಮೇಲೆ ಹುಣಸೆ ಮೊಗ್ಗಾಗಕ್ಕೆ ಯಾವಾಗಲೇ ಹೇಳಿದ್ನಲ್ಲ, ಅದು ಉಳ್ಸೊಪ್ಪು ಅಂತ. ಆಮೇಲೆ ಆಂಧ್ರ ಕಡೆ ಇನ್ನೊಂದು ಮಾಡ್ತಾರೆ ಇದೇ ಥರನೇ, ಸೊಪ್ಪು ಬೇಳೆ ಹಾಕಿ ಅದೊಂದು ಪಪ್ಪು ಸಾರು. ಅದು ಅವ್ರವ್ರು ಒಬ್ಬೊಬ್ರ ಕಡೆ ಒಬ್ಬೊಬ್ರು ಊಟ ಇಷ್ಟ ಆಗುತ್ತೆ, ಅವ್ರಿಗೆ ಇಷ್ಟ ಆಗುತ್ತೆ. ನಮಗೆ ಈ ಥರ ಮಸೊಪ್ಪು ಇಷ್ಟ ಆಗುತ್ತೆ. ಹಂಗೆ ಒಬ್ಬೊಬ್ರಿಗೇನು ಅವ್ರು ತಿಂದಿರ್ತಾರೋ ಅವರ ರುಚಿ. ಇವಾಗ ನಮ್ಮ ಮನೇಲೆ ಎಷ್ಟೋ ಸಲ ನಮ್ಮ ಮನೇಲಿ ಮಾಡಿರೋ ಅಡುಗೆ ರುಚಿ ಏನು ಕುದಿತೈತೆ. ಆ ಕಡೆ ಮಸಿತಾ ಇದ್ರೆ ಈ ಕಡೆ ಮುದ್ದೆಗೆ ಇಕ್ಕಿದ್ರು ಕುದಿತಾ ಇತ್ತು ನೋಡ್ರಿ. ಅವೆಲ್ಲ ಏನು ಹೇಳ್ತಿದ್ದೆ, ಎಷ್ಟೋ ಸಲ ನಮ್ಮನೆ ಊಟ ನಮಗೆ ರುಚಿ, ಇನ್ನೊಬ್ರ ಮನೆಗೆ ಹೋಗಿ ಊಟ ಮಾಡೋದು ಅದು ರುಚಿ ಅನ್ಸಲ್ಲ. ನಾವು ತಿನ್ನೋ ಉಪ್ಪು ಖಾರ ಮಸಾಲೆ ನಮಗೆ ಒಂಥರ ಬೇರೆ. ಬೇರೆಯವ್ರ ಮನೇಲಿ ಅವ್ರ ತಕ್ಕಷ್ಟು ಖಾರ ಹಾಕತ್ತಾರೆ. ಸೆಕೆನಾ? ಮತ್ತೆ ಟಚಪ್ ಹಿಂದಕ್ಕೆ ಕೂತ್ಕೊ ಒಂಚೂರು. ಅದು ಉರಿತಾ ಇರ್ತದೆ ಬಿಡಮ್ಮ, ಕಡ್ಡಿ ಇಕ್ಬಿಟ್ರೆ. ಹಿಟ್ಟಿನ ಕಟ್ಟಿಗೆ ಇಕ್ಬಿಟ್ರು ಮುದ್ದೆ ಕೋಲು. ಆಗಿಲ್ವಾ ನುಣ್ಗಿನ್ನ? ಆಯ್ತು, ಹಾಕ್ಲಾ? ಕುಡಿಕೆ ಒಳಕೆ ನೋಡ್ರಿ, ನುಣ್ಣಗೆ ತರಕಾರಿ ಎಲ್ಲ ಇದಾಗಂಗೆ ನುಣ್ಣಗೆ ಬಸ್ಕೋಬೇಕು. ಅಲ್ಲ ಬಸ್ಕೋಬೇಕು, ಮಸ್ಕೋಬೇಕು. ಹಾಂ ಹಾಂ, ಇಂಥ ಬುದ್ಧಿವಂತರಪ್ಪ. ತಿಳಿ ಕಟ್ಟಲ್ಲೇ ಅದು ಮಸಗುಂಡು ತೊಳ್ಕೊಬಿಟ್ರು. ಮರದ ಸೌಟು. ಮುದ್ದೆ ಕುದೀತಾ ಐತೆ. ಮುದ್ದೆ ತೊಳಸ್ಬೇಕಾ ಇವಾಗ? ಆ ಮಸ್ತಿರೋದಕ್ಕೆ ಜೊತೆಗೆ ಬಸ್ತಿಟ್ಕೊಂಡಿರಲ್ಲ ಆ ತಿಳಿ ಕಟ್ಟನ್ನ ಸೇರಿ ಎರಡೂ ಹಿಂಗೆ ಹೆಚ್ಚುಕಟ್ಟಾಗಿ ತಿರುಗಿದ್ರೆ ಮಸೊಪ್ಪು ರೆಡಿ ಸಿದ್ಧ ಆಗಿದೆ. ಆದರೆ ಇದು ಕೆಲಸ ಐತೆ. ಏನು? ಒಂದು ಕುದಿ ಹತ್ತಿಸ್ಬೇಕು, ಒಗ್ಗರಣೆ ಹಾಕ್ಬೇಕು. ಹೌದಾ? ಒಗ್ಗರಣೆ ಹಾಕ್ಬಿಟ್ಟು ಕುದಿ ಹತ್ತಿಸ್. ಮುದ್ದೆ ಆದಮೇಲೆ ಲಾಸ್ಟಲ್ಲಿ ಕುದ್ರೆ ಆಗ್ತದಲ್ವಾ? ಮುದ್ದೆ ಆಯಿತು. ಹೌದಾ? ಮುದ್ದೆನಾ ಇಲ್ಲ ಈ ಕೈ ತಪ್ಪಲೆ ತೆಗೆದಿಕ್ಬಿಟ್ಟು ತೊಳಸ್ಕಂಗೆ. ಹೆಂಗೆ ತೊಳಸ್ತೀಯಾ? ಬಟ್ಟೆ ತೊಳ್ಸೋಕ್ಕೆ ಆಗುತ್ತೈತಾ? ಸುಡ್ತೈತೆ ನಮ್ಮ ಅದು ಬಟ್ಟೆ ಸಾಕಾಗ್ತೈತಾ? ಸಾಕು. ಹೌದಾ? ಪರವಾಗಿಲ್ಲ, ಆಗ್ತೈತೆ. ನೋಡ್ರಿ, ಇವತ್ತೇ ಮೊದಲನೇ ಸಲ ಅಂಗಳದಲ್ಲಿ ಅಡುಗೆ, ಅಲ್ಲ ಅಂಗಳದಲ್ಲಿ ಮುದ್ದೆ. ಎಷ್ಟು ಚೆನ್ನಾಗಿ ಬಂದಿದ್ದು, ಗಮ್ಮಂತೈತೆ ಮುದ್ದೆನು. ಹೌದಾ? ತಿನ್ನೋ ಅನ್ನ ಕಾಲಲ್ಲಿ ಒದಿತೀರಾ ಅಂತ ಎಲ್ಲ ಅಂದ್ಕೊಬಿಟ್ರಿ. ಕಾಲಲ್ಲಿ ಇದು ಮಾಡಿರೋದಕ್ಕೆ ಕೊನೆಯಲ್ಲಿ ಕೈ ಮುಕ್ಕೋತಾರೆ. ಅದಕ್ಕೂ ಒಂದು ಪದ್ಧತಿ ಏನೇನೋ ಇರುತ್ತೆ ನೋಡ್ರಿ. ಹಿಂಗೆ ತಪ್ಪಾಯಿತು ಅಂತ ಹಿಂಗೆ ಕಾಲಲ್ಲಿ ಹೊತ್ಕೊಂಡು ತೊಳ್ಸಿದ್ಕೆ ಕೈ ಮುಕ್ಕೊಳೋದು ಕೊನೆಯಲ್ಲಿ, ಅಷ್ಟೇ, ಇನ್ನೇನಿಲ್ಲ. ಹಂಗೆ ಬಂದ್ಬಿಡ್ತು. ಮುದ್ದೆ ಆಯಿತಾ? ಮುದ್ದೆನಿಲ್ಲಿ ತೊಳ್ಸೋಕೆ ಮುಚ್ಚಿಕ್ಕವ್ರೆ, ಬಿಸಿ ಹರ್ಕತೈತೆ ಅಂತ. ಆಮೇಲೆ ಸಾರೆಲ್ಲ ಮಸ್ತ್ ಇಟ್ಕೊಂಡಿರೋದಕ್ಕೆ ಈಗ ಎಣ್ಣೆ, ಸಾಸಿವೆ, ಕರಿಬೇವು, ಬೆಳ್ಳುಳ್ಳಿ
ಜೀರಿಗೆ. ಇಷ್ಟು ನಾವು ಒಗ್ಗರಣೆ ಮಾಡಿ ಈ ಸಾರಿಗೆ ಸೇರಿಸ್ಕೋಬೇಕು. ಒಗ್ಗರಣೆ ಸೇರಿಸ್ಕೊಂಡು ಮತ್ತೆ ಕುದಿಸ್ಕೋಬೇಕು ಒಂದು ಕುದಿ. ನಾವು ಅಲ್ಲೇನೆ ಉರ್ಸೋದು ಬೇಡ, ಈಗ ಒಂದು ಪ್ಲೇಟ್ ಮುಚ್ಚಿ ಬಿಟ್ಬಿಡೋಣ. ಕೆಂಡಕ್ಕೆ ಕುದಿತೈತೆ ಅಂತ. ಕೆಂಡಕ್ಕೇನೆ ಕುದಿತೈತೆ. ಮತ್ತು ಪುಳ್ಳಿ ಹಾಕ್ತಿದ್ಯಾ? ಸುಮ್ಮನೆ ಒಂದೆರಡು ಪುಳ್ಳಿ ಹಾಕ್ತೀನಿ. ಬಿಸಿ ಬಿಸಿ ಮುದ್ದೆ ಸಿದ್ಧ ಆಗ್ತಾ ಇದೆ. ಇದಕ್ಕೆ ರಾಗಿ ಮುದ್ದೆನೇ ಚಂದ ಮಸಪ್ಗೆ ಅಲ್ವಾ? ತಂಗ್ಳು ಮಸಪ್ಗಾದ್ರೆ ಅಕ್ಕಿ ರೊಟ್ಟಿ ಚಂದ. ಆಮೇಲೆ ತಂಗ್ಳು ಮಸಪ್ಪಿದ್ರೆ ರೊಟ್ಟಿ ಅವತ್ತು. ಹಿಟ್ಟಿನ ತಪ್ಪಕ್ಕೆ ನೀರು ಒಯ್ದಿಕ್ಬೇಕು, ಅದು ನೆನ್ಕೋಬೇಕಲ್ಲ ತೊಳೆಯೋಕೆ. ಅದಕ್ಕೆ ಒಲೆ ನೋಡಿ ಹೆಂಗೆ ಹತ್ಕೊಂಡೈತೆ. ಒಂದು 2 ಪುಳ್ಳಿ ಹಾಕಿದ್ಕೆ ಆ ಕೆಂಡದಾಗ ಹಂಗೇನೆ. 2 ಮುದ್ದೆ ರೆಡಿ. ಸಿದ್ಧ ಆಗಿದೆ 2 ಮುದ್ದೆ. ಇದ್ರ ಜೊತೆ ಉಪ್ಪಿನಕಾಯಿ ಇದ್ರೆ ಸಖತ್ತಾಗಿರ್ತೈತೆ. ಚೆನ್ನಾಗಿರ್ತೈತೆ. ಎಳ್ಳಿಕಾಯಿ ಉಪ್ಪಿನಕಾಯಿ ಇದ್ರೆ ಇನ್ನೂ ಚೆನ್ನಾಗಿರ್ತೈತೆ. ಬಿಸಿಲು ಜಾಸ್ತಿ ಆಯಿತು, ಒಳಗೆ ಹೋಗೋದ. ನಮ್ಮ ಅಂಗಳದಲ್ಲಿ ಅಡುಗೆಯಲ್ಲಿ ಒಲೆಯಲ್ಲಿ ಮಾಡಿರುವಂಥ ಮಸೊಪ್ಪು, ನಾವು ಉಸೊಪ್ಪು ಅಂತೀವಿ. ಬಿಸಿ ಬಿಸಿ ರಾಗಿ ಮುದ್ದೆ. ಈ ರಾಗಿ ಮುದ್ದೆ ಇನ್ನೂ ಒಂದು ವಿಶೇಷ ಏನಂದರೆ, ನಮ್ಮಮ್ಮ ಮಾಡ್ತಿದ್ದಿದ್ದು ತಾಮ್ರದ ತಪ್ಪಲೆ ಒಳಗೆ ಮುದ್ದೆ ತಪ್ಪಲೆ, ಅದರಲ್ಲಿ ಮುದ್ದೆ ಮಾಡಿದ್ದಾರೆ. ಒಲೆಯಲ್ಲಿ ಮಾಡಿರೋದು ಚೆನ್ನಾಗಿರುತ್ತೆ. ನೋಡೋಣ. ಸೂಪರ್ ಆಗೈತೆ. ಹೌದಾ? ಸಖತ್ತಾಗೈತಿ. ಬಾಯಲ್ಲಿ ನೀರು ಬರ್ತಾ ಇತ್ತು ನನಗೆ ಹಂಗೆ ಹೇಳ್ತಿದ್ರು. ನಿಜ ಏನೋ ಅದು ಹೇಳಕ್ಕಾಗಲ್ಲ. ಪುಣ್ಯ ಮಾಡಿರ್ಬೇಕು ಈ ಥರ ಊಟ ಮಾಡೋದು. ಅದಂತೂ ನಿಜ. ಎಲ್ರಿಗೂ ಈ ಥರ ಭಾಗ್ಯ ಸಿಗಲ್ಲ. ನಾನೇ ಭಾಗ್ಯವಂತ, ನಾನೇ ಪುಣ್ಯವಂತೆ. ತುಂಬಾ ಚೆನ್ನಾಗಿದೆ ಅದು. ಮತ್ತೆ ಈರುಳ್ಳಿ, ಮಸೊಪ್ಪಿಗೆ ಈರುಳ್ಳಿ, ನಮ್ಮ ಕಡೆ ಮಸೊಪ್ಪು ಮಾಡೋದು ಈರುಳ್ಳಿ ನೆಂಚ್ಕೋತೀವಿ. ಅದು ಈರುಳ್ಳಿ ಇದ್ರೆ ಮಸೊಪ್ಪು ಒಂಥರ ನೆಂಚ್ಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ. ಉಪ್ಪಿನಕಾಯಿ ಚೆನ್ನಾಗಿರುತ್ತೆ. ಇಲ್ಲ ಅದು ಹಪ್ಪಳನೂ ಚೆನ್ನಾಗಿರುತ್ತೆ. ಹಪ್ಪಳನೂ ಚೆನ್ನಾಗಿರ್ತದೆ. ಕಡಲೆ ಬೀಜ ಚೆನ್ನಾಗಿ, ಕಡಲೆಕಾಯಿ, ಕಡಲೆ ಬೀಜ ನೆಂಚ್ಕೊಳ್ತೀನಿ ಅದಕ್ಕೆ. ಒಟ್ಟಿನಲ್ಲಿ ಮಸೊಪ್ಪು ಮಾತ್ರ ಸಖತ್ತಾಗೈತೆ. ಇಷ್ಟು ದಿನ ಏನದು 4 ಮಾಡೋದ್ವಾ? 4 ಅಂಗಳದಲ್ಲಿ 4-5 ಮಾಡಿದೀವಿ. ಅದರಲ್ಲಿ ತುಂಬಾ ಚೆನ್ನಾಗಿ ಇಷ್ಟ ಆಗಿದ್ದು ಇದು ಮಸೊಪ್ಪು ನನಗೆ. ಏನಿಲ್ಲ, ಎಲ್ಲಾನು ಚೆನ್ನಾಗಿದೆ. ಅದೆಲ್ಲದಕ್ಕಿಂತ ತುಂಬಾ ರುಚಿ ಅಂದ್ರೆ ಇದೇ ಬಂದಿದ್ದು. ಯಾಕೆಂದ್ರೆ ಒಲೆಯಲ್ಲಿ ಸೊಪ್ಪು ಎಲ್ಲ ಬೆಂದು ಇದಾಯ್ತಲ್ಲ, ಹುಣಸೆ ಮುಕ್ಕೆಲ್ಲ ಹಾಕಿ ಅದಕ್ಕೆ. ಅಷ್ಟೇ. ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮ್ಮ ಅಂಗಳದಲ್ಲಿ ಅಡುಗೆ ಹೇಗೆ ಬರ್ತಿದೆ, ನಿಮ್ಗೆ ಹೇಗೆ ಅನ್ನಿಸ್ತಿದೆ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯನ ಹಂಚ್ಕೊಳ್ಳಿ. ಬಾಯ್. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದ.